ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ मैं दावे के साथ कह सकता हूँ कि चन्नपट्टन बहुत डेवलप कॉन्स्टिट्यूंसी होगी, बहुत डेवलप कॉन्स्टिट्यूंसी होगी। डिस्ट्रिक्ट हो जाता डिस्ट्रिक्ट हाईवे से गुजरते हैं, उनको मालूम नहीं है, उनको यहाँ तक एक 2 मिनट मांगा यहाँ तक एक अच्छी स्कूल नहीं बनाई हमारे बच्चों को पढ़ने के लिए 12 साल में। एक अच्छी हॉस्पिटल सेक्युलर कहते हैं और पार्टनरशिप किसके साथ कर रहे हैं? ये बीजेपी के पार्टनर को आप वोट देंगे? जब बीजेपी हमारी इज्जतों के साथ खेलती है उस बीजेपी को आप वोट देंगे? जो हिंदू मुसलमान भाई भाई है उसमें तफरीका डाल लेती है, इस समाज में जहर घोलती है, ऐसी बीजेपी को आप वोट देंगे? कुमार स्वामी को वोट देना, बीजेपी को वोट देना, दो भी बराबर है। योगेश्वर को वोट देना, योगेश्वर को वोट देना, कांग्रेस पार्टी को वोट देना, योगेश्वर को वोट देना, सिद्धरामैया को वोट देना, योगेश्वर को वोट देना, डीके शिवकुमार को वोट देना, योगेश्वर को वोट देना। कांग्रेस पार्टी का इंसाफ सुन लीजिए। अगर ये हमारा भाई हमारे साथ असेंबली में खड़ा होकर के हमारे खिलाफ जो जुल्म हो रहा है, हमारे खिलाफ जो ये साजिशें करते हैं, उसके खिलाफ जब ये आवाज उठाते हैं, इकबाल हुसैन हमारे साथ जो खड़े हैं उनके पीछे किसकी ताकत है? यही डीके सुरेश। आज यही डीके सुरेश हमारे योगेश्वर को हमारे साथ लेकर खड़ा है। अगर आप देख लीजिए 13 तारीख को जो रिजल्ट आएगा, जो फैसला होगा, आप देख लीजिए अगर योगेश्वर जीतेंगे तो हमारी हिमायत में असेंबली के अंदर हमारे साथ खड़े होंगे। अगर कुमार स्वामी का लड़का जीतेगा तो बीजेपी की हिमायत में हमारे खिलाफ असेंबली के अंदर खड़े होकर के बात करेगा। आप चुन लीजिए कि हमारे हिमायत करने वाले लोग असेंबली के अंदर जाएं। सिद्धरामैया को, डीके शिवकुमार को ताकत दें। इतना कहते हुए अपनी बात खत्म करता हूँ। शुक्रिया। बस सलाम अलैकुम। बोला सीपी योगेश्वर के, बोला सीपी योगेश्वर के, बोला सीपी योगेश्वर के। रखे और सिर्फ कांग्रेस अच्छा करें तो बिल्कुल में सभी योगेश्वर को अब तुम सभी मिलकर डीके सुरेश से बात करते। ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೂಡ ಈಗ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ನೀವು ಗೆಲ್ಸಿರಾ ಇಲ್ವಾ? ಈಗ ನೋಡಿ, ಈಗ ಕುಮಾರಸ್ವಾಮಿ ಅವರು ಏನಾದ್ರೂ ಮಾಡಿ ಚನ್ನಪಟ್ಟಣದಲ್ಲಿ ಅವ್ರ ಮಗನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ಮೊದಲನೇ ಬಾರಿಗೆ 7 ವರ್ಷ ಆದ್ಮೇಲೆ ಮುಸ್ಲಿಂ ಏರಿಯಾಗೆ ಬಂದಿದ್ದಾರೆ. ಹೌದಾ ಇಲ್ವಾ? ಚೀಫ್ ಮಿನಿಸ್ಟರ್ ಆದಾಗ ಬರ್ಲಿಲ್ಲ, MLA ಆದಾಗ ಬರ್ಲಿಲ್ಲ, ಕರೋನಾ ಇದ್ದಾಗ ಬರ್ಲಿಲ್ಲ, ನಿಮಗೆ ವಾರಕ್ಕೊಂದಿನ ನೀರು ಬತ್ತಾದೆ ಅಂದಾಗ ಬರ್ಲಿಲ್ಲ,
ನಿಮ್ ಗುಂಡಿ ಎಲ್ಲ ರಸ್ತೆ ಎಲ್ಲ ಗುಂಡಿ ಬಿದ್ದದೆ ಅಂದಾಗ ಬಂದಿಲ್ಲ. ಬಡವರಿಗೆ ಮನೆ ಇಲ್ಲ, ಸೈಟ್ ಇಲ್ಲ, ಕಷ್ಟರಿದ್ದಾರೆ ಅಂದಾಗ ಬರ್ಲಿಲ್ಲ. ನಿಮ್ ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ಒಳ್ಳೇದಾಗಬೇಕು ಅಂದಾಗ ಬರ್ಲಿಲ್ಲ. ಯಾವಾಗ ಬಂದಿದ್ದಾರೆ? ಮಗನಿಗೆ MLA ಮಾಡ್ಕೋಬೇಕು ಅಂತ ಬಂದಿದ್ದಾರೆ. ಮಗನ MLA ಮಾಡೋದಿಕ್ಕೆ ಬಂದಿದ್ದಾರೆ ಹೊರತು ಚನ್ನಪಟ್ಟಣದ ಅಭಿವೃದ್ಧಿಗೆ ಬರಲಿಲ್ಲ. ಚನ್ನಪಟ್ಟಣ ಕ್ಷೇತ್ರದ ಚನ್ನಪಟ್ಟಣ ತಾಲೂಕಿನ ಈ ಭಾಗದ ಅಭಿವೃದ್ಧಿಗೆ ಬರಲಿಲ್ಲ. ಅವ್ರ ಕೊಡುಗೆ ಅವರು ಮುಖ್ಯಮಂತ್ರಿ ಆಗಿದ್ರು. ರಿಜ್ವಾನ್ ಅವರು MLA ಆಗಿದ್ದಾರೆ 3ನೇ ಟರ್ಮ್. ಹ್ಯಾರಿಸ್ ಅವರು 5ನೇ ಟರ್ಮ್ ಇರಬೇಕು. 4ನೇ ಟರ್ಮ್ MLA ಆಗಿದ್ದಾರೆ. ದುಡ್ಡು ಹೆಂಗ್ ತರಬೇಕು ಅಂದ್ರೆ ಚೀಫ್ ಮಿನಿಸ್ಟರ್ ಆದವರು ಒಂದು ಆರ್ಡರ್ ಮಾಡಬೇಕು. ಏನಂತ ಆರ್ಡರ್ ಮಾಡಬೇಕು? ಚನ್ನಪಟ್ಟಣ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಚನ್ನಪಟ್ಟಣ ತಾಲೂಕಿನಲ್ಲಿ ಇಂತಿಂತ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳೋದಕ್ಕೆ 500 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿ ಒಂದೇ ಒಂದು ಆದೇಶ ಮಾಡಿ ಅರ್ಧ ಗಂಟೆ ಸೈನ್ ಹಾಕಿದ್ರೆ ಚನ್ನಪಟ್ಟಣದಲ್ಲಿ ಬಂದು ದುಡ್ಡು ಬಿದ್ದಿರೋದು. ಬಿದ್ದಿರ್ತಿತ್ತಾ ಇಲ್ವಾ? ಅವ್ರಿಗೆ ಮನಸ್ಸಿಲ್ಲ. ಅವ್ರಿಗೆ ಬೇಕಾಗಿರೋದು ನಿಮ್ ಓಟೆ ಹೊರತು ನಿಮ್ ಕಷ್ಟ ಬೇಕಾಗಿಲ್ಲ, ನಿಮ್ ಸುಖ ಬೇಕಾಗಿಲ್ಲ. ಇವತ್ತು ನಾವು ಮುಖ್ಯಮಂತ್ರಿಗಳನ್ನ ಕೇಳಿದ್ವು, ಸ್ವಾಮಿ ಚನ್ನಪಟ್ಟಣದಲ್ಲಿ MLA ಇಲ್ಲ. DK ಶಿವಕುಮಾರ್ ಅವರು ಕೇಳಿದ್ರು, ಚನ್ನಪಟ್ಟಣದಲ್ಲಿ MLA ಇಲ್ಲ, ಆ ಭಾಗ ಎಲ್ಲ ಹೋಗಿ ಬಂದಿದ್ದೀನಿ. 25,000 ಜನ ಅರ್ಜಿ ಕೊಟ್ಟಿದ್ದಾರೆ, ಕೆಲ್ಸಗಳಾಗ್ಬೇಕು ಅಂತ ಕೇಳಿದ್ರು. ಏನಾಗ್ಬೇಕು ಅಂದಿದ್ದಕ್ಕೆ ಮುಖ್ಯಮಂತ್ರಿಗಳು ಸುಮಾರು 500 ಕೋಟಿ ರೂಪಾಯಿ ಅನುದಾನವನ್ನ ಮಂಜೂರಾತಿಯನ್ನ ಮಾಡಿ ಇವತ್ತು ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಎಲ್ಲರೂ ಹೇಳ್ತಾರೆ ಟಿವಿನಲ್ಲಿ, ಗ್ಯಾರಂಟಿ ಕೊಟ್ಟಿದ್ದಾರೆ, ಅಭಿವೃದ್ಧಿ ಆಯ್ತಾ ಇಲ್ಲ ಅಂತ. ಚನ್ನಪಟ್ಟಣಕ್ಕೆ ಕೇಳಿ 500 ಕೋಟಿ ಕೊಟ್ಟಿದ್ದೀವಿ, ರಾಮನಗರಕ್ಕೆ ಕೇಳಿ 500 ಕೋಟಿ ಕೊಟ್ಟಿದ್ದೀವಿ. ನೀವೇನ್ ಅನ್ಕೊಬಿಟ್ಟಿದ್ದೀರಾ ನಮ್ ಕೆಲ್ಸನೂ ಹಿಂಗೆ ಮಾಡ್ಲಿಲ್ಲ ಅಂತ? 100 ಕೋಟಿ ಇವರು ಯಾರು ಕುಮಾರಸ್ವಾಮಿ ಇದಾರಲ್ಲ, ರಾಮನಗರದವ್ರಿಗೂ ಹಿಂಗೆ ನಾಮ ಇಕ್ಕಿರೋದು. ರಾಮನಗರ ಮುಸ್ಲಿಂ ಅವರು ನೋಡಿದೀರಾ? ಈಗ 100 ಕೋಟಿ ಕೊಡ್ತಿದ್ದೀನಿ. ಯಾವಾಗ? ಈಗ MLA ಆದ್ಮೇಲೆ 150 ಕೋಟಿ ಕೊಡ್ತಿದ್ದೀನಿ. ನೋಡಿದೀರಾ ರಾಮನಗರ ಹೆಂಗೈತೆ ಅಂತ? ಅವರು ಹೋದ್ ಕಡೆ ಎಲ್ಲ ಹಿಂಗೇನೆ 10 ವರ್ಷಕ್ಕೊಂದ್ಸಾರಿ ಕ್ಷೇತ್ರ ಬಿಟ್ಟು ಹೋಯ್ತಾ ಇರ್ತಾರೆ. ಅವರು ರಾಮನಗರ ಆಯ್ತು, ಚನ್ನಪಟ್ಟಣ ಆಯ್ತು, ಗುಬ್ಬಿ ಆಯ್ತು, ಅದ್ಯಾವ್ದು ಮಂಡ್ಯ ಆಯ್ತು, ಅಲ್ಯಾವ್ದು ಹಾಸನ ಆಯ್ತು, ಅಲ್ಯಾವ್ದು ಚಿಕ್ಕಬಳ್ಳಾಪುರ ಆಯ್ತು, ಅಲ್ಯಾವ್ದು ಮಲಗಿರಿ ಆಯ್ತು, ಅಲ್ಲಿ ತುಮಕೂರು ಆಯ್ತು. ಹಿಂಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಓದ್ತಾ ಇರ್ತಾರೆ, ಸುಳ್ಳು ಹೇಳ್ತಾ ಇರ್ತಾರೆ. ಕೊನೆಗೆ ಅವರು ಜನರಿಗೆ ಮೋಸ ಮಾಡಿ ಇವತ್ತು ಅನ್ಯಾಯ ಮಾಡಿ ಇವತ್ತು ಚುನಾವಣೆಯಲ್ಲಿ ಯಾರ ಜೊತೆ ಸೇರಿದ್ದಾರೆ? ನರೇಂದ್ರ ಮೋದಿ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ, ಅಮಿತ್ ಶಾ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ಅಮಿತ್ ಶಾ ಅವ್ರ ಜೊತೆ ಕೈ ಜೋಡಿಸಿ ಇವತ್ತು ಜಾತ್ಯತೀತ ತತ್ವವನ್ನ ಕೊಲೆ ಮಾಡಿದ್ದಾರೆ. ಮುಗಿಸಿದಾರಾ ಇಲ್ವಾ? ಸೊ ಹಾಗಾಗಿ ಇವತ್ತು ನಡೆಯುವಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಯೋಗೇಶ್ವರ್ ಅವರು ಚುನಾವಣೆಗೆ ನಿಂತಿದ್ದಾರೆ. ನೀವು ನನಗೆ ಮಾತು ಕೊಡ್ತಾ ಇದ್ದೀರಿ, ರಿಜ್ವಾನ್ ಅವ್ರಿಗೆ ಮಾತು ಕೊಟ್ಟಿದ್ದೀರಿ, ಗೆಲ್ಲಿಸ್ತೀವಿ ಅಂತ. ಗೆಲ್ತಿರೋ ತಾನೆ? ಈಗ ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಮುಸ್ಲಿಮ್ಸ್ಗೆ ದುಡ್ಡು ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ನೀವ್ ಹೇಳ್ಬೇಕು ಕುಮಾರಸ್ವಾಮಿ ನೋಟು, ಯೋಗೇಶ್ ಏನ್ ಹೇಳ್ಬೇಕು? ಕುಮಾರಣ್ಣ ನೋಟು ಮಾಡ್ತೀರ ತಾನೆ? ಅವ್ರು ಇನ್ನೊಂದು ಹೇಳ್ತಾವ್ರೆ, ನಿಮ್ಮವ್ರಿಗೆಲ್ಲ ಕಾಸು ಕೊಟ್ಬಿಟ್ಟು ಈ ಕಾರ್ಪೊರೇಟರಂತೆ
ಹುಷಾರಾಗಿ ನೋಡ್ಕೊಳ್ಳಿ, ಯಾರು ಯಾಮಾರಕ್ಕೆ ಹೋಗ್ಬೇಡಿ. ಒಂದಿನ ಯಾಮಾರ್ತು ಅಂತ ಅಂದ್ರೆ 5 ವರ್ಷ ಸಮಸ್ಯೆ ಎದುರಿಸಬೇಕಾಗ್ತದೆ. ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ, DK ಶಿವಕುಮಾರ್ ಅವರಿದ್ದಾರೆ, ನಾವಿದ್ದೀವಿ. ನಮ್ಮೆಲ್ಲ ಮುಖಂಡರುಗಳು ನಿಮ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಕಾಂಗ್ರೆಸ್ನ ಹಸ್ತದ ಗುರುತಿಗೆ 2ನೇ ಕ್ರಮ ಸಂಖ್ಯೆಗೆ ತಾವು ಮತ ನೀಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ಈಗ ತಮ್ಮನ್ನ ಕುರಿತು ಯೋಗೇಶ್ವರ್ ಅವರು ಮಾತನಾಡ್ತಾರೆ. ನಮ್ಗೆ ಸಮಯ ಇಲ್ಲ. बोलो कांग्रेस पार्टी के, बोलो DK सुरेश के, बोलो योगेश्वर के, वोट पर ಈಗ ಒಂದ್ ನಿಮಿಷ ಸರಿನಾ, ಒಂದ್ ನಿಮಿಷ. ಇನ್ನು ಅರ್ಧ ಗಂಟೆಯಲ್ಲಿ ಇನ್ನೊಂದು ಸಭೆ ಮಾಡಬೇಕು. 10 ಗಂಟೆ ಮಾಡಿದ್ರೆ ಖಂಡಿತ ಅವರು ಚುನಾವಣಾ ಆಯೋಗದವರು ಕೇಸ್ ಹಾಕ್ತಾರೆ. ಆಮೇಲೆ ಸುಮ್ಮನೆ ನಾವೆಲ್ಲ ಕೋರ್ಟ್ ಕಳಿಬೇಕಂತ. ಅದರಿಂದ ಮತ್ತೆ ಬರ್ತೀವಿ. ಪರವಾಗಿಲ್ಲ, ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಈಗ ಎಲ್ಲರೂ ಮಾತಾಡಿದ್ದಾರೆ. ನಿಮ್ಗೆ ಗೊತ್ತು, ನಾನು ಹಿಂದೆ ಕಾಂಗ್ರೆಸ್ ಪಕ್ಷದಿಂದ 2-3 ಸಾರಿ ಚುನಾವಣೆಯಲ್ಲಿ ಗೆದ್ದಿದ್ದೀನಿ. ನೀವೆಲ್ಲ ಆಶೀರ್ವಾದ ಮಾಡಿದ್ರಿ. ಮಧ್ಯೆ ಕುಮಾರಸ್ವಾಮಿ ಅವರು ಬಂದು ಡಿಸ್ಟರ್ಬ್ ಮಾಡಿದ್ರು. ಆಯ್ತು, ಕುಮಾರಸ್ವಾಮಿ ಅವರು ಈಗ ಬಿಟ್ಟೋಗಿದ್ದಾರೆ, ಎಲೆಕ್ಷನ್ ಬಂದಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಂದಿದ್ದೀನಿ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಸುರೇಶ್ ಅವರೆಲ್ಲ ಸೇರ್ಕೊಂಡು ನನ್ನ ತಂದು ನಿಮ್ ಮುಂದೆ ನಿಲ್ಸಿದ್ದಾರೆ. ಇವತ್ತು ನೀವೆಲ್ಲರೂ ಆಶೀರ್ವಾದ ಮಾಡಿ ಈ ಚುನಾವಣೆಯಲ್ಲಿ ಗೆಲ್ಸ್ಕೊಡ್ಬೇಕು. ಕುಮಾರಸ್ವಾಮಿ ಅವ್ರ ಬಗ್ಗೆ ಎಲ್ಲ ಸಾಕಷ್ಟು ನಿಮ್ಗೆ ಗೊತ್ತಿದೆ. ನಮ್ಗಿಂತ ಜಾಸ್ತಿ ಗೊತ್ತಿರೋದು ನಿಮ್ಗೇನೆ ಅಲ್ವೇನ್ರಿ? ಈಗ ಯಾರೀಸ್ ಅವ್ರು ಹೇಳಿದ್ದಾರೆ, ರಿಜ್ವಾನ್ ಹೇಳಿದ್ದಾರೆ, ನಮ್ಮ ರಾಮನಗರ ಸಾವುಕಾರ ಹೇಳಿದ್ದಾರೆ, ಇಕ್ಬಾಲ್ ಹುಸೇನ್ ಅವರು, ಸುರೇಶ್ ಅವರೆಲ್ಲ ಹೇಳಿದ್ದಾರೆ. ನೀವು ನನಗೆ ಖಂಡಿತ ಈ ಸಾರಿ ಈ ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ, ನಿಮ್ಗೆಲ್ಲ ಬೆಂಬಲ ಇದೆ. ನಾನು ಇಷ್ಟು ಹೇಳೋದು, ನಾನು ಕುಮಾರಸ್ವಾಮಿ ಬೇರೆ ಬೇರೆ ಊರಿಗೆ ಹೋಗ್ತಾ ಇರ್ತಾರೆ. ಮಂಡ್ಯಕ್ಕೆ ಹೋದ್ರು, ಅವ್ರ ಮಗನ್ ತಂದು ಬಿಡ್ತಾ ಇದ್ದಾರೆ, ಹೋಗ್ತಾರೆ ಹಾಸನಿಗೆ. ಈಗ ನನಗಿರೋದು ನಮ್ಮೂರೇ ಚನ್ನಪಟ್ಟಣ. ನಾನು ಇಲ್ಲೇ ಇರ್ಬೇಕು, ಇಲ್ಲೇ ಇರ್ತೀನಿ, ಇಲ್ಲೇ ನಿಮ್ ಸೇವೆ ಮಾಡ್ತೀನಿ. ಆಶೀರ್ವಾದ ಮಾಡಿ ಗೆಲ್ಸಿ ಅಂತ ಕೇಳ್ಕೊಳ್ತಾ ಸೀರಿಯಲ್ ನಂಬರ್ 2 ಅಷ್ಟ ಕುರಿತು ನಿಮ್ಗೆಲ್ಲ ಗೊತ್ತಿದೆ. ಬಹಳ ಎಲ್ಲ ಗೆಲ್ತೀವಿ. ಕುಮಾರಸ್ವಾಮಿ ನಮಸ್ಕಾರ.